छत्रपति शिवाजी महाराज के, हिंदू अली यत्नाल जी के, बोलो भारत माता के, बोलो भारत माता के, ಬಸವಣ್ಣ ಪಾಟೀಲ್ ಯತ್ನಾಳ್ ಅವರಿಗೆ, ಹಿಂದೂಗಳಿಗೆ, ಶ್ರೀರಾಮನಿಗೆ, ಶ್ರೀರಾಮನಿಗೆ, ಹಿಂದೂ ಹೃದಯ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀ. ಪ್ರಿಯ ಶಾಸಕರಾದಂತ ಮಾನ್ಯ ಸನ್ಮಾನ್ಯ ಶ್ರೀ ಬಸನಗೌಡ ರಾಮನಗೌಡ ಪಾಟೀಲ್ ಯತ್ನಾಳಗೌಡರನ್ನ ಭಾರತೀಯ ಜನತಾ ಪಕ್ಷದಿಂದ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದ ಒಂದು ನಿಮಿತ್ತವಾಗಿ ನಾವೆಲ್ಲರೂ ಕೂಡ ಹಿಂದೂಗಳು ಅವರ ಬೆನ್ನೆಲುಬಾಗಿ ನಿಂತು ಅವರನ್ನು ಪಕ್ಷಕ್ಕೆ, ಭಾರತೀಯ ಜನತಾ ಪಕ್ಷಕ್ಕೆ ಮತ್ತೊಮ್ಮೆ ಅವರನ್ನು ವಾಪಸ್ ಕರೆತರಬೇಕು ಹಾಗೂ ಹಿಂದೂ ರಾಷ್ಟ್ರವನ್ನು ಸಂರಕ್ಷಣೆ ಮಾಡಬೇಕು ಹಾಗೂ ಎಲ್ಲರಿಗೂ ಕೂಡ ಹಿಂದೂಗಳಿಗೆ ನ್ಯಾಯ ಕೊಡಬೇಕು ಅನ್ನುವಂತ ಒಂದು ದೃಷ್ಟಿಯಿಂದ ಇವತ್ತು ನಾವು ಇಲ್ಲಿ ಕರೆದಿದ್ದೀವಿ. ಬಂಧುಗಳೇ, ಭಾರತೀಯ ಜನತಾ ಪಕ್ಷ ಇದು ಒಂದು ನಮ್ಮ ಕುಟುಂಬ. ಭಾರತೀಯ ಜನತಾ ಪಕ್ಷದಲ್ಲಿರೋ ಕುಟುಂಬದ ಜಗಳ ಇವತ್ತು ಬೀದಿಗೆ ಬಂದಿದೆ. ಆ ಕುಟುಂಬ ಇವತ್ತು ಯಡಿಯೂರಪ್ಪನವರಾಗಿರ್ಬೋದು, ನಮ್ಮ ಬಸನಗೌಡರಾಗಿರ್ಬೋದು, ಯತ್ನಾಳಗೌಡರಾಗಿರ್ಬೋದು, ಇವರೆಲ್ಲರೂ ನಾವು ಒಂದು ಕುಟುಂಬದ ಸದಸ್ಯರು. ಇವತ್ತು ನಮಗೆ ಮನೆಯಲ್ಲಿ ಅಣ್ಣ ತಮ್ಮಂದಿರು ಸಾಮಾನ್ಯವಾಗಿ ಒಂದು ಆಸ್ತಿಗೆ ಹೆಚ್ಚು ಕಡಿಮೆ ಆದಾಗ, ಒಬ್ಬರಿಗೆ ನ್ಯಾಯ ಒಬ್ಬರಿಗೆ ಅನ್ಯಾಯ ಆದಾಗ ಅಣ್ಣ ತಮ್ಮಂದಿರು ಇದು ಮಾಡ್ತಾ ಇದ್ದಾರೆ. ಆ ಒಂದು ದೃಷ್ಟಿಯಿಂದ ಬೇಗುದಿಯನ್ನ ತೋಡಿಕೊಳ್ಳಿಕ್ಕೆ, ಅವರ ನೋವನ್ನು ತೋಡಿಕೊಳ್ಳಿಕ್ಕೆ ಅವರು ಬಹಿರಂಗವಾಗಿ ಈ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಒಂದು ಮನೆ ಕಟ್ಟಲಿಕ್ಕೆ, ಆಂತರಿಕ ಪ್ರಜಾಪ್ರಭುತ್ವವನ್ನು ಪ್ರಶ್ನೆ ಮಾಡಲಿಕ್ಕೆ ಭಾರತೀಯ ಜನತಾ ಪಕ್ಷದ ಏನು ತತ್ವ ಸಿದ್ಧಾಂತಗಳಿದೆ, ಕುಟುಂಬ ರಾಜಕಾರಣ ಇರಬಹುದು, ಹೊಂದಾಣಿಕೆ ರಾಜಕಾರಣ ಇರಬಹುದು, ಹಾಗೂ ಭ್ರಷ್ಟಾಚಾರದ ವಿರುದ್ಧವಾಗಿ ಹಾಗೂ ವಕ್ಫ್ ಹೋರಾಟದ ವಿರುದ್ಧವಾಗಿ ಪರವಾಗಿ ಎಲ್ಲ ಒಂದು ಹಿಂದೂಗಳನ್ನು ಸಂರಕ್ಷಣೆ ಮಾಡಬೇಕು ಅನ್ನುವಂತ ದೃಷ್ಟಿಯಿಂದ ಉತ್ತರ ಕರ್ನಾಟಕದ ಅಭಿವೃದ್ಧಿ ಪರವಾಗಿ ಬಸನಗೌಡರು ಒಂದು ಧ್ವನಿ ಎತ್ತಿದ್ದಾರೆ. ಎಲ್ಲರ ಪರವಾಗಿ ಧ್ವನಿ ಎತ್ತಿದ್ದಾರೆ. ತಮ್ಮ ಸ್ವಾರ್ಥಕ್ಕಾಗಿ ಏನಿಲ್ಲ ಅಂತ ನಾಯಕನನ್ನು ನಾವು ಉಳಿಸಬೇಕು, ಬೆಳೆಸಬೇಕು, ಸಂರಕ್ಷಿಸಬೇಕಂತ ಹಿಂದೂಗಳೆಲ್ಲರೂ ಸೇರಿ ಸ್ವ ಇಚ್ಛೆಯಿಂದ ಇವತ್ತು ನಾವು ಒಂದು ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅವರನ್ನು ಎಲ್ಲ ಬೆನ್ನೆಲುಬು ನಾವು ಇದ್ದೀವಿ. ಹಾಗೂ ನಮ್ಮ ಭಾರತೀಯ ಜನತಾ ಪಕ್ಷದ ಅಚ್ಯುತ ನಾಯಕರಾದಂತ ಉನ್ನತ ನಾಯಕರಾದಂತ ಸನ್ಮಾನ್ಯ ಶ್ರೀ ಪ್ರಧಾನಮಂತ್ರಿಗಳು ಹಾಗೂ ಗೃಹ ಮಂತ್ರಿಗಳಂತ ಅಮಿತ್ ಶಾಜಿ ಅವರು, ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂತ ನಡ್ಡಾಜಿ ಅವರು ಹಾಗೂ ಎಲ್ಲ RSS ಹಿರಿಯರಿಗೂ ಕೂಡ, ಹಿಂದೂ ಮಠಾಧೀಶರಿಗೆ ಎಲ್ಲರಿಗೂ ಕೂಡ ನಾವು ಹೇಳ್ತಾ ಇದ್ವಿ, ಬಂಧುಗಳೇ, ಇಂಥ ಒಬ್ಬ ಹಿಂದೂ ನಾಯಕ ಒಬ್ಬೊಬ್ಬರು ಒಂದೊಂದು ತಲೆಮಾರಿಗೆ ಹುಟ್ಟುತ್ತಾರೆ. ಅದಕ್ಕೆ ಇವರೊಬ್ಬರು ವಿರಳ ವ್ಯಕ್ತಿತ್ವವನ್ನು ನೀವೆಲ್ಲ ಇಂಥ ವ್ಯಕ್ತಿತ್ವವನ್ನು ಉಳಿಸ್ಕೋಬೇಕು, ಅವರನ್ನು ಮುನ್ನೆಲೆ ತರಬೇಕು. ದಯವಿಟ್ಟು ಪರಿಶೀಲನೆ ಮಾಡಿಕೊಂಡು ಮತ್ತೆ ನಮ್ಮ ಮನೆ ಮಗನನ್ನು ನಮ್ಮ ಮನೆಗೆ ತಂದು ಮರಳಿಗೂಡಿಗೆ ಕರ್ಕೊಂಡು ಬಂದು ಅವರ ನಾಯಕತ್ವದಲ್ಲಿ ನಾವು ಬೆಳೆಸಬೇಕಾಗಿದೆ. ಮಲ್ಲನಗೌಡ ಪಾಟೀಲ್ ಕೋರ್ವಾರ್, ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಮಹಾಸಭಾದ ITBT ಘಟಕದ ರಾಷ್ಟ್ರೀಯ ಅಧ್ಯಕ್ಷರು.